ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸಾನುಜ ಪಠಯಿಯ ಮೋಹಿ ಬನ್ ಕೀಜಿಯ ಸಬಹಿ ಸನಾಥ್ ನತರು ಫೇರಿಯಹಿ ಬಂಧು ದೋವು ನಾಥ್ ಚಲೌ ಮೈ ಸಾಥ್ ನತರು ಜಾಹಿ ಬನ್ ತೀನಿಯ ಭಾಯಿ बहुरिय सीय सहित रघुराई जेहि विधि प्रभु प्रसन्न मन होई करुणा सागर कीजिय सोई देव दीन सबु मोहि अभारू मोरे नीति न धर्म विचारो कहु बचन सब स्वार्थ हेतु रहत न आरत के चित चेतु उतरु देई सुनी स्वामी रजाई सो सेवकु लखी लाज लजाई अस में अवगुण उदधि अगाधु स्वामी स्नेह सराहत साधु अब कृपाल मोहि सो मत भावा सकुच स्वामी मन जाई न पावा प्रभु पद सपथ कहूँ सती भावू ಜಗ ಮಂಗಲ ಹಿತ ಏಕ ಉಪಾವು. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ರಾಮನಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದಾನೆ, ನನ್ನ ಒಂದು ಮಾತಿದೆ, ಅದು ನಿಮಗೆ ಒಪ್ಪಿಗೆ ಆದರೆ ಅದನ್ನು ಮಾಡಿ, ನಿಮ್ಮ ಆಜ್ಞೆ ಏನಿದೆಯೋ ಅದರ ಪ್ರಕಾರ ನಡೆಯೋದ್ರಲ್ಲೇ ನಮ್ಮ ಶ್ರೇಯಸ್ಸಿದೆ ಅಂತ ಹೇಳಿ ತನ್ನ ಮನಸ್ಸಿನ ಮಾತನ್ನು ಈಗ ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ನನ್ನನ್ನು ಮತ್ತು ಶತ್ರುಘ್ನನನ್ನು ಕಾಡಿಗೆ ಕಳಿಸ್ಬಿಟ್ಟು ನೀವು ಅಯೋಧ್ಯೆಗೆ ಹಿಂದಿರುಗಿ ಎಲ್ಲರನ್ನೂ ಕೂಡ ನೀವು ಸಮಾಧಾನಗೊಳಿಸಿ ಅಂತಂದರೆ, ಈಗ ನೀವು ಅಯೋಧ್ಯೆಗೆ ಹೋಗೋದ್ರಿಂದ ಎಲ್ಲರಿಗೂ ಕೂಡ ಸಂತೋಷ ಆಗುತ್ತೆ, ನನಗೂ ಕೂಡ ಸಂತೋಷ ಆಗುತ್ತೆ. ಅದಕ್ಕೆ ನಿಮ್ಮ ಬದಲಾಗಿ ನಾನು ಮತ್ತು ಶತ್ರುಘ್ನ ಇಬ್ಬರೂ ಕೂಡ ಕಾಡಲ್ಲಿರ್ತೀವಿ, ನೀವು ಅಯೋಧ್ಯೆಗೆ ವಾಪಸ್ ಹೋಗಿ ಎಲ್ಲರನ್ನೂ ಕೂಡ ಸನಾಥಗೊಳಿಸಿ ಅಂತಂದರೆ, ಈಗೆಲ್ಲರೂ ಅನಾಥರಾಗ್ಬಿಟ್ಟಿದ್ದಾರೆ. ಸೊ ನೀವು ಹೋಗೋದ್ರಿಂದ ಎಲ್ಲರೂ ಸನಾಥರಾಗ್ತಾರೆ. ಇಲ್ದಿದ್ರೆ ಹೇಗಾದರೂ ಮಾಡಿ ಲಕ್ಷ್ಮಣ, ಶತ್ರುಘ್ನ ಇವರಿಬ್ಬರನ್ನು ಕೂಡ ಅಯೋಧ್ಯೆಗೆ ಕಳಿಸಿ, ನಾನು ನಿಮ್ಮ ಸೇವೆ ಮಾಡ್ಕೊಂಡು ನಿಮ್ಮ ಜೊತೆ ಇರ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಹಾಗಿಲ್ದಿದ್ರೆ ನಾವು ಮೂವರು ಕೂಡ ಅಂತಂದರೆ ನಾನು, ಶತ್ರುಘ್ನ ಮತ್ತು ಲಕ್ಷ್ಮಣ 3 ಜನನೂ ಕೂಡ ಕಾಡಿಗೆ ಹೋಗ್ತೀವಿ, ನೀವು ಸೀತೆಯ ಜೊತೆ ಅಯೋಧ್ಯೆಗೆ ಹೊರಡಿ ಅಂತಂದ್ಬಿಟ್ಟು ಹೇಳ್ತಾನೆ. ಇಲ್ಲಿ ಮುಂದುವರೆದು ಹೇಳ್ತಾನೆ, ಓ ಕರುಣಾ ಸಾಗರೇ, ನಾನು ಏನು ವಿನಂತಿ ಮಾಡ್ಕೋಬೇಕೋ ಮಾಡ್ಕೊಂಡಿದ್ದೀನಿ, ನಿಮ್ಮ ಮನಸ್ಸಿಗೆ ಏನು ಸಂತೋಷ ಕೊಡುತ್ತೋ ಅಂಥ ಕೆಲಸವನ್ನೇ ಮಾಡಿ ದೇವ, ತಾವು ಎಲ್ಲ ಭಾರವನ್ನು ನನ್ನ ಮೇಲೆ ಹಾಕಿದ್ದೀರಾ. ಆದರೆ ನನಗೆ ರಾಜನೀತಿಯಾಗಲಿ ಈ ಧರ್ಮವಾಗಲಿ ಯಾವುದೂ ಗೊತ್ತಿಲ್ಲ. ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲ ಮಾತನ್ನು ಕೂಡ ಆಡ್ತಾ ಇದ್ದೀನಿ. ಅಂದರೆ ನಾನೀಗ ಏನು ಹೇಳ್ತಾ ಇದ್ದೀನೋ ಇದೆಲ್ಲ ನನ್ನ ಸ್ವಾರ್ಥಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆರ್ತರ ಚಿತ್ತದಲ್ಲಿ ವಿವೇಕ ಇರೋದಿಲ್ಲ ಅಂತಂದರೆ, ತುಂಬ ನೊಂದು ಕೇಳ್ಕೊಳ್ತಾರೆ ಅಥವಾ ಮಾತಾಡ್ತಿರ್ತಾರಲ್ಲ ಅವರನ್ನ ಆರ್ತರು ಅಂತ ಹೇಳ್ತಾರೆ. ಅವರ ಚಿತ್ತ ಆಗ ಕಳ್ಕೊಂಡ್ಬಿಟ್ಟಿರ್ತಾರೆ. ಆ ಒಂದು ಯೋಚನಾ ಶಕ್ತಿನೇ ಇರೋದಿಲ್ಲ ಅವರಿಗೆ. ಯಾವ್ದು ಸರಿ, ಯಾವ್ದು ತಪ್ಪು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಯಾವುದು ಅವರ ಒಂದು ಚಿತ್ತದಲ್ಲಿರೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಆರ್ತರ ಚಿತ್ತದಲ್ಲಿ ವಿವೇಕ ಅನ್ನೋದಿರೋದಿಲ್ಲ. ಸ್ವಾಮಿಯ ಆಜ್ಞೆಯ ಎದುರು ವಾದಿಸುವಂಥ ಸೇವಕನನ್ನು ನೋಡಿ ಲಜ್ಜೆ ಕೂಡ ನಾಚಿಕೊಳ್ಳುತ್ತೆ. ಅಂದರೆ ತನ್ನ ಸ್ವಾಮಿ ಏನೋ ಹೇಳ್ತಾ ಇರ್ತಾನೆ, ಅದರ ವಿರುದ್ಧವಾಗಿ ಸೇವಕ ಮಾತಾಡಿದಾಗ ಅಂಥ ಸೇವಕನನ್ನು ನೋಡಿ ಆ ಲಜ್ಜೆ ಅನ್ನೋದೇ ನಾಚಿಕೆ ಪಟ್ಕೊಳ್ಳುತ್ತೆ. ನಾಚಿಕೆಗೆ ನಾಚಿಕೆ ಆಗುತ್ತೆ ಅಂತಂದರೆ ಇನ್ನೆಂಥ ಮಾತಿರ್ಬೋದು ಅಲ್ವಾ. ಈ ರೀತಿ ಎದುರು ವಾದಿಸುವಂತಹ ಅವಗುಣಗಳ ಸಮುದ್ರನಾಗಿರುವಂಥ ನಾನು ನೋಡಿ, ಇಲ್ಲಿ ತನ್ನನ್ನು ತಾನು ಭಗವಂತನ ಎದುರುಗಡೆ ಮಾತಾಡುವಷ್ಟು ನಿಂತ್ಕೊಂಡು ನಾನು ಆಗ್ಬಿಟ್ಟಿದ್ದೀನಿ. ಅಂದರೆ ನನ್ನಲ್ಲಿ ಅಂಥ ಅವಗುಣಗಳಿದೆ. ಯಾಕಂದರೆ ನೀವು ಹೇಳಿದ ಮಾತನ್ನು ನಡೆಸ್ಕೊಡ್ಬೇಕಾಗಿರೋದು ನನ್ನ ಕರ್ತವ್ಯ. ಆದರೆ ಇಲ್ಲಿ ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ, ಎದುರು ವಾದಿಸ್ತಾ ಇದ್ದೀನಿ ಅಂದರೆ ಅಂಥ ಒಂದು ಅವಗುಣಗಳೇ ತುಂಬಿರುವಂಥವನು ನಾನು. ಅದಕ್ಕೆ ಇಲ್ಲಿ ಅವಗುಣಗಳ ಸಮುದ್ರ ನಾನು ಅಂತ ಹೇಳಿದ್ದಾನೆ. ಆದರೆ ಪ್ರಭುವೇ, ನೀವು ನನ್ನನ್ನು ಪ್ರೀತಿಯಿಂದ ಸಾಧು ಅಂತ ಕರೆದು ಹೊಗಳ್ತಾ ಇದ್ದೀರಾ. ಹೇ ಕೃಪಾಳುವೆ, ಸ್ವಾಮಿಯ ಮನಸ್ಸನ್ನು ಸಂಕೋಚಕ್ಕೆ ಗುರಿಯಾಗಿಸದೆ ಇರುವಂಥ ಮತವೇ ನನಗೆ ಒಳ್ಳೆಯದು ಅನ್ನಿಸ್ತಾ ಇದೆ. ಅಂದರೆ ಈಗ ನಿನ್ನ ಮನಸ್ಸನ್ನು
ಸಂಕೋಚ ಪಟ್ಕೊಳ್ಳೋ ಥರ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಯಾಕಂದರೆ ಆ ರೀತಿ ಮಾಡಬಾರ್ದು. ಆ ರೀತಿ ಮಾಡದೇ ಇರೋದೇ ನನಗೆ ಒಳ್ಳೆಯದು. ಅದಕ್ಕೋಸ್ಕರ ಪ್ರಭುವಿನ ಪಾದಗಳಲ್ಲಿ ಆಣೆ ಇಟ್ಟು ಸತ್ಯವನ್ನೇ ಹೇಳ್ತಾ ಇದ್ದೀನಿ. ಜಗತ್ ಕಲ್ಯಾಣಕ್ಕೆ ಇರೋದು ಇದೊಂದೇ ಉಪಾಯ. ಅಂದರೆ ನನ್ನ ಪ್ರಭುವಿನ ಮಾತನ್ನು ನಾನು ಕೇಳಬೇಕು, ಅಷ್ಟೇ ಇರೋದು ಇದಕ್ಕೊಂದು ಒಳ್ಳೆಯ ಉಪಾಯ ಅಂತಂದರೆ. ಯಾಕಂದರೆ ಭಗವಂತ ಯಾವತ್ತೂ ಸ್ವಾರ್ಥವನ್ನು ಯೋಚನೆ ಮಾಡಲ್ಲ. ಅಂದರೆ ಒಬ್ರಿಗೊಂದು ಮಾಡೋದು, ಇನ್ನೊಬ್ರಿಗೊಂದು ಮಾಡಲ್ಲ. ಎಲ್ಲರಿಗೂ ಹಿತವಾಗುವಂಥದ್ದು ಯಾವುದಿದೆಯೋ ಅಂಥ ನಿರ್ಧಾರವನ್ನು ತಗೊಳ್ತಾನೆ ಅಂತಂದ್ಬಿಟ್ಟು, ನೀನು ಹೇಳ್ದಾಗೆ ಕೇಳೋದ್ರಲ್ಲೇ ಎಲ್ಲರಿಗೂ ಒಳ್ಳೆಯದು, ಈ ಜಗತ್ತಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.